ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ನನ್ನ ಇವತ್ತಿನ ವ್ಲಾಗ್ ತುಂಬಾ ಸ್ಪೆಷಲ್ ಅಂತ ಅನ್ಬೋದು. ಯಾಕೆಂದರೆ ಆಫ್ಟರ್ ಎ ಲಾಂಗ್ ಟೈಮ್ ನಾವು 4 ಜನ ಫ್ರೆಂಡ್ಸ್ ಮೀಟಾಗಿ ಪ್ರೈವೇಟಾಗಿಯೇ ಒಂದು ಟ್ರಿಪ್ ಅಂತ ಹೋಗ್ತಿದ್ದೀವಿ. ನನಗಂತೂ ತುಂಬಾ ಖುಷಿ ಇದೆ ಹೋಗಿ ಬಂದಿದ್ದು. ನಾವು 4 ಜನ ಹೈಸ್ಕೂಲ್ ಫ್ರೆಂಡ್ಸ್. ಹೈಸ್ಕೂಲಿಂದನೂ ತುಂಬಾ ಕ್ಲೋಸ್ ಇದ್ವಿ. ಮಧ್ಯದಲ್ಲಿ ಟಚ್ ಬಿಟ್ಟೋಗಿತ್ತು. ಇವಾಗಿನ ಥರ ಮೊಬೈಲ್ಸ್ ಎಲ್ಲ ಇರಲಿಲ್ಲ. ಆ ಟೈಮಲ್ಲಿ ಲ್ಯಾಂಡ್ಲೈನ್ ಸಹಿತ ಇರಲಿಲ್ಲ. ಊರಲ್ಲಿ ಒಬ್ಬರು ಇಬ್ಬರು ಮನೇಲಿ ಲ್ಯಾಂಡ್ಲೈನ್ ಇದ್ದಿದ್ದೇ ಹೆಚ್ಚು. ಸೊ ಈಗ ಮತ್ತೆ 26 ವರ್ಷದ ನಂತರ ನಾವು ಕನೆಕ್ಟ್ ಆಗಿದ್ದೀವಿ. ನಾನಂತೂ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಮತ್ತೆ ನನ್ನ ಫ್ರೆಂಡ್ಸ್ ನನಗೆ ಸಿಗ್ತಾರೆ ಅಂತ. ಸೊ ಈಗ ಮತ್ತೆ ಸಿಕ್ಕಿದರೆ ನಾನು ಯಾವತ್ತೂ ಇವ್ರನ್ನ ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ನಮಗೆ ಎಷ್ಟೇ ಮೆಚುರಿಟಿ ಬಂದಿದ್ದರೂ ಆ ಹೈಸ್ಕೂಲ್ ತರಲೆ ಲೈಫು ನಮ್ಮ ಮಧ್ಯೆ ಈಗಲೂ ಇದೆ. ಸೊ ಫಸ್ಟ್ ಟೈಮ್ ನಾನು ನಮ್ಮ ಮನೆಗೆ ನನ್ನ ಫ್ರೆಂಡ್ಸ್ನ ಕರೆದಿದ್ದೀನಿ. ಚಿಕ್ಕಮಂಗ್ಳೂರು ಅಂದರೆ ಟೂರಿಸ್ಟ್ ಪ್ಲೇಸ್ ಅಲ್ವಾ. ಸೊ ನಾನು ಫ್ರೆಂಡ್ಸ್ ಜೊತೆ ಎಲ್ಲೂ ಹೋಗಿಲ್ಲ ಅಂದರೆ ತಪ್ಪಾಗುತ್ತೆ. ಹಾಗಾಗಿ ಸ್ವಲ್ಪ ಪ್ಲ್ಯಾನ್ ಮಾಡಿ ಕೆಲವೊಂದು ಪ್ಲೇಸ್ಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವು ಎಲ್ಲೆಲ್ಲಿಗೆ ಹೋಗಿ ಬಂದ್ವಿ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ಸೊ ಫಸ್ಟ್ ಡೇ ಎಲ್ಲರೂ ಒಂದೇ ಟೈಮ್ಗೆ ಬರೋದಕ್ಕಾಗಲಿಲ್ಲ. ಇಬ್ಬರು ಬೆಂಗಳೂರಿಂದ ಬರೋರಿದ್ರು, ಒಬ್ಬರು ಅರಸೀಕೆರೆಯಿಂದ ಬರೋರಿದ್ರು. ಸೊ ಬೇರೆ ಬೇರೆ ಟೈಮಿಂಗ್ಸಿಂದ ಬಂದಿದ್ದರಿಂದ ಫಸ್ಟ್ ಡೇ ಎಲ್ಲೂ ಹೋಗಿಲ್ಲ. ಸೊ ಫಸ್ಟ್ ಡೇ ಇಬ್ಬರು, ನೆಕ್ಸ್ಟ್ ಡೇ ಒಬ್ಬಳು ಬಂದಿದ್ದರಿಂದ ಸೊ ಫಸ್ಟ್ ಡೇ ಬರೀ ಚಿಕ್ಕಮಂಗ್ಳೂರು ಸುತ್ತಮುತ್ತ ಮಲೆನಹಳ್ಳಿ, ದೇವಿರಮ್ಮ ದೇವಸ್ಥಾನ, ಹಾಗೆ ಬಾಬಾ ಬುಡನ್ಗಿರಿ, ಸೀತಾಳಯ್ಯನಗಿರಿ ಇಷ್ಟಕ್ಕಷ್ಟೇ ಹೋಗಿ ಬಂದ್ವಿ. ಹಾಗೆಯೇ ಚಿಕ್ಕಮಂಗ್ಳೂರಲ್ಲಿ MG ಪಾರ್ಕು, ಫ್ರೀಡಮ್ ಫೈಟರ್ ಮೆಮೋರಿಯಲ್ ಹಾಲು, ಹಾಗೆ ಬಿಕ್ನಳ್ಳಿಲಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆ. ಸೊ ಇಷ್ಟಕ್ಕಷ್ಟೇ ಹೋಗಿ ಬಂದ್ವಿ. ಸೊ ನೆಕ್ಸ್ಟ್ ಡೇ ಲಾಂಗ್ ಟ್ರಿಪ್ ಮಾಡಿದ್ರಾಯ್ತು ಅಂದ್ಬಿಟ್ಟು ಮಲೆನಹಳ್ಳಿ ದೇವಿರಮ್ಮ ದೇವಸ್ಥಾನದ್ದು, ಬಾಬಾ ಬುಡನ್ಗಿರಿದು ಇದ್ರದ್ದೆಲ್ಲ ವೀಡಿಯೋಸ್ ಹಾಕಿದ್ದೀನಲ್ವ ಹಿಂದಿನ ವೀಡಿಯೋಗಳಲ್ಲಿ. ಸೊ ಹಾಗಾಗಿ ಅದ್ರದ್ದು ವೀಡಿಯೋಸ್ ಏನೂ ಮಾಡ್ಕೊಂಡಿಲ್ಲ, ಜಸ್ಟ್ ಫೋಟೋಸ್ ಅಷ್ಟೇ ಶೇರ್ ಮಾಡ್ತಿದ್ದೀನಿ. ಸೊ ಚಿಕ್ಕಮಂಗ್ಳೂರು ಸುತ್ತಮುತ್ತ 45-50 ಕಿಲೋಮೀಟರ್ ಒಳಗೇ ಒನ್ ಡೇಗೆ ಟ್ರಿಪ್ ಮಾಡ್ಬೋದು, ಅಷ್ಟು ಪ್ಲೇಸಸ್ ಇದೆ. ಸೊ ಪ್ಲೇಸಸ್ ಎಲ್ಲ ನೋಡ್ಕೊಂಡು ಬಂದು ನೆಕ್ಸ್ಟ್ ಡೇ ಚಿಕ್ಕಮಂಗ್ಳೂರು ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಮಡಿಲಲ್ಲಿ ಭದ್ರಾ ನದಿಯ ದಡದಲ್ಲಿರುವ ಪ್ರಸಿದ್ಧ ಪವಿತ್ರ ಯಾತ್ರಾ ಸ್ಥಳ ಪುರಾತನ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ. ಈ ಕ್ಷೇತ್ರವು ಅನ್ನದಾತೆಯ ದರ್ಶನದೊಂದಿಗೆ ಹಸಿರು ಪ್ರಕೃತಿಯೊಂದಿಗೆ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಅಂತಲೇ ಹೇಳ್ಬೋದು. ಆದಿಶಕ್ತಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನವನ್ನು ಅಗಸ್ತ್ಯರು ಸ್ಥಾಪಿಸಿದರು ಎಂಬ ಪ್ರತೀತಿ ಇದೆ. ಇಲ್ಲಿನ ವಿಗ್ರಹವು ಬಂಗಾರದಿಂದ ಮಾಡಲ್ಪಟ್ಟಿದೆ. ಹೊರನಾಡಿನಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ದರ್ಶನ ಮಾಡಿದ್ರೆ ಜೀವನದಲ್ಲಿ ಅನ್ನಕ್ಕೆ ಕೊರತೆ ಆಗೋದಿಲ್ಲ ಅನ್ನೋ ನಂಬಿಕೆ ಇದೆ. ಚಿಕ್ಕಮಂಗ್ಳೂರಿಂದ ಹೇಳಬೇಕು ಅಂದರೆ ಶೃಂಗೇರಿನೂ 100 ಕಿಲೋಮೀಟರಲ್ಲಿದೆ. ಹಾಗೆಯೇ ಹೊರನಾಡೂ 100 ಕಿಲೋಮೀಟರ್ ಇದೆ. ಹಾಗೆಯೇ ಧರ್ಮಸ್ಥಳನೂ ಕೂಡ 100 ಕಿಲೋಮೀಟರ್ ಒಳಗೇ ಇದೆ. ಸೊ ಹಾಗಾಗಿ ಎಲ್ಲ ಟೂರಿಂಗ್ ಪ್ಲೇಸ್ಗಳು ತುಂಬಾ ನಿಯರ್ ಅಂತಲೇ ಹೇಳ್ಬೋದು. ನಮಗಂತೂ ತುಂಬ ದೂರ ಹೋಗಬೇಕು ಟ್ರೈನ್ ಅಂತ ಅನಿಸೋದೇ ಇಲ್ಲ. ಹಾಗಾಗಿಯೇ ವರ್ಷಕ್ಕೆ 1 ಅಥವಾ 2 ಬಾರಿ ಈ ಪ್ಲೇಸ್ಗಳಿಗೆ ಹೋಗಿ ಬರ್ತಿರ್ತೀವಿ. ಸೊ ಹೊರನಾಡಿಗೆ ಹೋಗಿ ತುಂಬಾ ದಿನ ಆಗಿತ್ತು. ಸೊ ಹೊರನಾಡಿಗೆ ಹೋದರೆ ಈ ಬ್ಯೂಟಿಫುಲ್ ನೇಚರ್ ಜೊತೆಗೆ ದೇವರ ದರ್ಶನವೂ ಆಗುತ್ತೆ ಅಂದ್ಬಿಟ್ಟು ಹೊರನಾಡು ಪ್ಲ್ಯಾನ್ ಮಾಡಿದ್ದು. ಸೊ ಬೆಳಗ್ಗೆ 7:30 ಅಷ್ಟರಲ್ಲಿ ಮನೆ ಬಿಟ್ವಿ. ಬಾಳೆಹೊನ್ನೂರು ರೂಟಲ್ಲಿ ಹೊರಟಿದ್ದು. ಸೊ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ 10:30 11 ಗಂಟೆ ಅಷ್ಟು ಆಗಿತ್ತು. ಸೊ ಅಷ್ಟರಲ್ಲೇ ಅಲ್ಲೇ ಬಿಸಿಲು ಸ್ಟಾರ್ಟ್ ಆಗಿತ್ತು. ಇವಾಗಂತೂ ಹೊರನಾಡೇ ಆಗಲಿ, ಶೃಂಗೇರಿನೇ ಆಗಲಿ, ಧರ್ಮಸ್ಥಳದಲ್ಲೇ ಆಗಲಿ ಇರೋದಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದರೆ ಅಷ್ಟು ಸೆಕೆ ಇರುತ್ತೆ. ಸೊ ಸ್ವಲ್ಪ ಬಿಸಿಲು ಇದ್ರೂ ತುಂಬಾ ಸೆಕೆ ಇರುತ್ತೆ. ಎಷ್ಟೇ ಮಳೆಗಾಲ ಇದ್ರೂ ಇಲ್ಲಿ ತುಂಬ ಸೆಕೆ ಇರುತ್ತೆ. ಸೊ ತುಂಬಾ ಬಿಸಿಲಿತ್ತು 10-11 ಗಂಟೆಗೇ. ಸೊ ಬೆಳಗ್ಗೆನೇ ಬೇಗ ರೀಚ್ ಆಗಿರೋದ್ರಿಂದ ಜನನೂ ಜಾಸ್ತಿ ಇರಲಿಲ್ಲ. ಬೇಗನೆ ದರ್ಶನ ಆಯಿತು. ಕ್ಯೂನಲ್ಲಿ ನಿಲ್ಲೋ ಹಾಗೆ ಇರಲಿಲ್ಲ. ಸೊ ಅಷ್ಟು ಖಾಲಿ ಇತ್ತು ದೇವಸ್ಥಾನ. ಸೊ ನಿಧಾನಕ್ಕೇ ದರ್ಶನ ಮಾಡ್ಕೊಂಡ್ವಿ. ಎಂದಿನಂತೆ ದೇವಸ್ಥಾನದೊಳಗೆ ವಿಡಿಯೋ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ದೇವಸ್ಥಾನ ಹೊರಗಡೆ ಅಷ್ಟೇ ವಿಡಿಯೋನ ಮಾಡ್ಕೊಂಡಿರೋದು. ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಂದ್ರೇ ಹಾಗೆ ಮನಸ್ಸಿಗೆ ಹಾಗೆ ಕಣ್ಣಿಗೆ ತಂಪು ಕೊಡುವಂಥ ಸ್ಥಳ ಅಂತಲೇ ಹೇಳ್ಬೋದು. ಏಕೆಂದರೆ ದೇವಸ್ಥಾನ ಸುತ್ತಮುತ್ತ ಅಷ್ಟು ಸ್ವರ್ಗದಂಥ ನೇಚರ್ ಇದೆ. ಹಾಗೆಯೇ ಈ ದೇವಿಯ ದರ್ಶನ ಮಾಡೋದ್ರಂತೂ ನಿಜವಾಗ್ಲೂ ಮನಸ್ಸಿಗೆ ನೆಮ್ಮದಿನೇ ಕೊಡುತ್ತೆ ಅಂತಲೇ ಹೇಳ್ಬೋದು. ಪಾರ್ವತಿ ದೇವಿಯವರ ಪ್ರತಿರೂಪವಾದ ಅನ್ನಪೂರ್ಣೇಶ್ವರಿ ದೇವಿಯವರ ವಿಗ್ರಹ ಬಂಗಾರದಿಂದ ಮಾಡಲ್ಪಟ್ಟಿದ್ದು, ತಾಯಿಯವರು ನಿಂತಿರುವ ಸ್ಥಿತಿಯಲ್ಲಿರುವಂತಹ ವಿಗ್ರಹ ಇದೆ. ಸೊ ಬೆಳಗ್ಗೆ 10:30 ಅಷ್ಟರಲ್ಲೇ ಬಂದಿದ್ದರಿಂದ 1/4 ಗಂಟೆ ಅಷ್ಟರಲ್ಲಿ ದರ್ಶನ ಎಲ್ಲ ಮುಗೀತು. ಇಲ್ಲಿ ಊಟಕ್ಕೆ 3 ಟೈಮು ಊಟದ ವ್ಯವಸ್ಥೆ ಇರುತ್ತೆ. ಸೊ ಬೆಳಗ್ಗೆ 11 ಗಂಟೆ ಮೇಲೇ ಊಟದ ವ್ಯವಸ್ಥೆ ಅಂತ ಅಂದರು.
ಹಾಗಾಗಿ ಒಂದು 10-15 ನಿಮಿಷ ದೇವಸ್ಥಾನದ ಆವರಣದಲ್ಲೇ ಟೈಮ್ ಪಾಸ್ ಮಾಡಿಬಿಟ್ಟು ಊಟಕ್ಕೆ ಹೋದ್ವಿ. ಇಲ್ಲಿನ ಊಟ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ದೇವಸ್ಥಾನವೇ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಆಗಿರೋದ್ರಿಂದ ಅನ್ನ, ತಿಳಿ ಸಾಂಬಾರು, ಹಾಗೆ ತರಕಾರಿ ಸಾಂಬಾರು, ಹಾಗೆಯೇ ನಾನು ತುಂಬ ಸಲ ಬಂದಾಗಿಂದ ನೋಡ್ತಿರ್ತೀನಿ ಕಾಯಿ ಚಟ್ನಿ ಇದ್ದೇ ಇರುತ್ತೆ, ಹಾಗೆಯೇ ಪಾಯಸನೂ ಮಾಡಿರ್ತಾರೆ. ಹೋದ ಸಲ ನಾವು ಬಂದಾಗೆಲ್ಲ ನೆಲದ ಮೇಲೇ ಕೂತು ಊಟ ಮಾಡೋವಂಥ ವ್ಯವಸ್ಥೆ ಇತ್ತು. ಬಟ್ ಈ ಸಲ ಚೇರು ವ್ಯವಸ್ಥೆನ ಮಾಡಿದ್ದಾರೆ. ಸೊ ಊಟದ ಹತ್ರನೂ ಅಷ್ಟೇ ನಮಗೆ ತುಂಬ ರಶ್ ಏನಿರಲಿಲ್ಲ, ಆರಾಮಾಗಿಯೇ ಊಟ ಮಾಡ್ಕೊಂಡು ಬಂದ್ವಿ. ಬೆಳಗ್ಗೆನೇ ಬೇಗ ಹೊರಟಿದ್ರಿಂದ ನಮಗೆ ಹೋಗೋ ದಾರಿನೂ ತುಂಬ ಲಾಂಗ್ ಅನ್ನಿಸ್ಲಿಲ್ಲ, ಸೆಕೆ ಅಂತ ಅನ್ನಿಸ್ಲಿಲ್ಲ. ಆರಾಮಾಗಿಯೇ ನಮ್ಮ ಪ್ರಯಾಣನ ಮುಂದುವರಿಸಿದ್ವಿ. ಸೊ ಅಲ್ಲಿಂದ ನಾವು ಹೊರಟಿದ್ದು ಶೃಂಗೇರಿಗೆ. ಸುಮಾರು ಒಂದು 50-55 ಕಿಲೋಮೀಟರ್ ಒಳಗೇ ಶೃಂಗೇರಿ ಇದೆ. ಶೃಂಗೇರಿ ಬಗ್ಗೆ ಹೇಳಬೇಕು ಅಂದರೆ 8ನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರು ಸ್ಥಾಪಿಸಿದ ಮೊದಲ ಅದ್ವೈತ ವೇದಾಂತ ಮಠ ಅಂತಲೇ ಹೇಳ್ಬೋದು ಈ ಶ್ರೀ ಶಾರದಾ ಮಠ. ಇದು ಕೂಡ ನಮ್ಮದೇ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆಯ ಪಶ್ಚಿಮ ಘಟ್ಟಗಳಲ್ಲಿ ತುಂಗಾ ನದಿಯ ದಡದಲ್ಲಿರುವಂಥ ಒಂದು ಪ್ರಸಿದ್ಧ ಪುಣ್ಯಕ್ಷೇತ್ರ ಹಾಗೂ ಬೆಟ್ಟದ ಪಟ್ಟಣವಾಗಿದೆ. ಶೃಂಗೇರಿಯು ರಾಮಾಯಣಕ್ಕಿಂತ ಹಿಂದಿನ ಪವಿತ್ರ ಇತಿಹಾಸವನ್ನು ಹೊಂದಿರುವಂತಹದ್ದು. ಶ್ರೀ ಆದಿಶಂಕರರು ಇಲ್ಲಿನ ಶಾಂತ ವಾತಾವರಣದಿಂದ ಪ್ರಭಾವಿತರಾಗಿ ಋಷ್ಯಶೃಂಗ ಮಹರ್ಷಿಗಳ ತಪೋಭೂಮಿಯಾದ ಈ ಸ್ಥಳದಲ್ಲಿ ಶಾರದಾಂಬೆಯನ್ನು ಪ್ರತಿಷ್ಠಾಪಿಸಿದರು. ಹಾಗೆಯೇ ರಾಶಿಚಕ್ರದ ಕಂಬಗಳನ್ನು ಹೊಂದಿರುವಂತಹ ವಾಸ್ತುಶಿಲ್ಪದ ಅದ್ಭುತ ವಿದ್ಯಾಶಂಕರ ದೇವಸ್ಥಾನನೂ ಕೂಡ ಇದೆ. ಶೃಂಗೇರಿಯು ಆದಿಶಕ್ತಾತ್ಮಕ ಶಕ್ತಿ ಕೇಂದ್ರವಾಗಿರುವುದರ ಜೊತೆಗೆ ಸಾಂಪ್ರದಾಯಿಕ ಕಲಿಕೆ ಹಾಗೂ ವೇದಾಂತ ಅಧ್ಯಯನದ ಪ್ರಮುಖ ಕೇಂದ್ರವಾಗಿದೆ. ಇನ್ನು ಮಳೆಗಾಲ ಶುರು ಆಗಿಲ್ಲ, ಬೇಸಿಗೆನೇ ಇರೋದ್ರಿಂದ ನದಿಯಲ್ಲಿ ನೀರು ಸ್ವಲ್ಪನೇ ಹರಿತಿತ್ತು. ಮೊದಲೆಲ್ಲ ನದಿ ಹತ್ರಕ್ಕೆ ಹೋಗೋದಕ್ಕೆ ಅವಕಾಶ ಇತ್ತು, ಬಟ್ ಇವಾಗೆಲ್ಲ ಫುಲ್ ನದಿ ಹತ್ರ ಹೋಗ್ದಂಗೆ ಮಾಡಿದ್ದಾರೆ. ಸೊ ನಾವಿಲ್ಲಿಗೆ ಬರೋ ಅಷ್ಟರಲ್ಲಿ 1.5-2 ಗಂಟೆ ಅಷ್ಟು ಆಗಿತ್ತು. ಬಟ್ ನಮ್ಮದು ಪ್ಲ್ಯಾನ್ ಇದ್ದಿದ್ದು ಶೃಂಗೇರಿ, ಹೊರನಾಡು ಎರಡೇ ಇದ್ದಿದ್ದು. ಬಟ್ ಅಲ್ಲಿ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಪ್ಲ್ಯಾನ್ ಮಾಡ್ಕೊಂಡ್ವಿ ಹರಿಹರಪುರಕ್ಕೆ, ಮತ್ತು ಹಾಗೆಯೇ ಕುವೆಂಪುರವರ ಹುಟ್ಟೂರು ಕುಪ್ಪಳ್ಳಿಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು. ಸೊ ಮಧ್ಯಾಹ್ನ ಟೈಮ್ ಆಗಿದ್ದರಿಂದ ತುಂಬಾ ರಶ್ ಇತ್ತು. ದರ್ಶನ ಅಂತೂ ಬೇಗನೆ ಆಯಿತು. ಮಧ್ಯಾಹ್ನ ಟೈಮ್ ಆಗಿದ್ದರಿಂದ ಸಖತ್ ಬಿಸಿಲು, ಸಖತ್ ಸೆಕೆನೇ ಇದ್ದಿತ್ತು. ಚಿಕ್ಕಮಗಳೂರಲ್ಲಿ ಕೂಲಾಗಿದ್ದವ್ರಿಗೆ ಈ ಥರ ಬಿಸಿಲು ಅಂತಂದರೆ ತಡ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಅನಿಸುತ್ತೆ, ಅಷ್ಟು ಸೆಕೆ ಅನ್ನಿಸ್ತಿತ್ತು ನಮಗಂತೂ. ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನವೇ ಆಗಲಿ, ಶೃಂಗೇರಿ ಶಾರದಾಂಬೆ ದೇವಸ್ಥಾನವೇ ಆಗಲಿ, 100 ವರ್ಷಗಳ ಇತಿಹಾಸ ಇದೆ. ಆ 100 ವರ್ಷಗಳ ಕಳೆದ್ರೂ ಆ ದೇವಸ್ಥಾನದ ಶಿಲ್ಪಕಲೆ ಹಾಗೇ ಇದೆ, ಸ್ವಲ್ಪನೂ ಮಾಸಿಲ್ಲ ಅಂತಲೇ ಹೇಳ್ಬೋದು. ಆ ಆಕರ್ಷಣೆ ಇವಾಗ್ಲೂ ಹಾಗೇ ಇದೆ. ಮಕ್ಕಳನ್ನ ಶಾಲೆಗೆ ಕಳಿಸೋದಕ್ಕಿಂತ ಮುಂಚೆ ಇಲ್ಲಿ ಕರ್ಕೊಂಡು ಬಂದು ಅಕ್ಷರಾಭ್ಯಾಸ ಮಾಡೋದು ಇಲ್ಲಿನ ವಾಡಿಕೆ. ಸೊ ಇಲ್ಲಿನ ದೇವಸ್ಥಾನಗಳಂತೂ ತುಂಬಾ ಕ್ಲೀನಾಗಿ ನೀಟಾಗಿ ಇಟ್ಕೊಂಡಿರ್ತಾರೆ. ನಾನು ನಾರ್ತ್ ಸೈಡ್ ಹೋದಾಗ ದೇವಸ್ಥಾನಗಳು ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ಆ ದೇವಸ್ಥಾನಗಳನ್ನ ಮೇಂಟೈನೇ ಮಾಡಿರಲ್ಲ, ತುಂಬಾ ಗಲೀಜಿರ್ತಿತ್ತು. ಸೊ ನಮ್ಮ ಈ ಸೌತ್ ಸೈಡ್ ದೇವಸ್ಥಾನಗಳನ್ನ ನೋಡಿದ್ರೆ ತುಂಬಾ ಅಜಗಜಾಂತರ ಅನಿಸುತ್ತೆ. ನಮ್ಮ ದೇವಸ್ಥಾನಗಳನ್ನಂತೂ ತುಂಬಾ ಕ್ಲೀನಾಗಿ ಇಟ್ಕೊಂಡಿರ್ತಾರೆ. ಸೊ ನದಿಲಿ ನೀರು ಜಾಸ್ತಿ ಇಲ್ಲವೇ ಇಲ್ಲ, ಹಾಗೆಯೇ ನದಿಗೆ ಹೋಗೋದಕ್ಕೆ ಇವಾಗೆಲ್ಲ ಬಿಡ್ತಾನೆ ಇಲ್ಲ. ತುಂಬ ಸರಳುಗಳನ್ನೆಲ್ಲ ಹಾಕ್ಬಿಟ್ಟು ದೂರದಿಂದನೇ ನೋಡೋದಕ್ಕೆ ಅವಕಾಶ ಇದೆ. ಮಳೆಗಾಲದಲ್ಲಿ ನೀರು ಜಾಸ್ತಿಯಾಗಿ ಬಹುಶಃ ಸ್ವಲ್ಪ ನೀರು ಮೇಲಕ್ಕೆ ಬಂದಾಗ ನೀರು ಸಿಗುತ್ತೆ ಅನಿಸುತ್ತೆ. ಬಟ್ ಇವಾಗೆಲ್ಲ ಫಸ್ಟೆಲ್ಲ ಮೀನುಗಳಿಗೆಲ್ಲ ಆಹಾರ ಹಾಕ್ತಿದ್ವಿ ನೀರ ಹತ್ರ ಎಲ್ಲ ಹೋಗಿ. ಬಟ್ ಇವಾಗೆಲ್ಲ ನೀರ ಹತ್ರ ಹೋಗೋದಕ್ಕೆ ಅವಕಾಶ ಮಾಡಿ ಕೊಟ್ಟಿಲ್ಲ, ಹಾಗೆ ಎಲ್ಲ ಸರಳುಗಳನ್ನ ಹಾಕ್ಬಿಟ್ಟಿದ್ದಾರೆ. ಸೊ ನನ್ನ ಫ್ರೆಂಡ್ಸ್ ಸುನಿ ಮಕ್ಕಳು ನೀರ ಹತ್ರ ಹೋಗಬೇಕು, ಫಿಶ್ ಜೊತೆ ಎಲ್ಲ ಇರಬೇಕಿತ್ತು ಅಂತ ಅಂದ್ಕೊಂಡು ತುಂಬಾ ಅಂದ್ಕೊಂಡು ಬಂದಿದ್ದರು. ಬಟ್ ಯಾವುದಕ್ಕೂ ಅವಕಾಶನೇ ಆಗಲಿಲ್ಲ. ಸೊ ದೂರದಿಂದನೇ ನೋಡಿಕೊಂಡು ದೇವಸ್ಥಾನಕ್ಕೆ ದರ್ಶನಕ್ಕೆ ಅಂತ ಬಂದಿದ್ವಿ. ಸೊ ಈ ದೇವಸ್ಥಾನ ಕ್ಲೋಸ್ ಆಗಿತ್ತು. ಬಟ್ ಶಾರದಾಂಬೆ ದರ್ಶನನ ಮಾಡಿಕೊಂಡು ಸ್ವಲ್ಪ ಊಟನೂ ಮಾಡಿಕೊಂಡು ನಮ್ಮ ಪ್ರಯಾಣನ ಮುಂದುವರಿಸಿದ್ವಿ. ಸೊ ಈ ದೇವಸ್ಥಾನನ ಹಾಗೆ ಶೃಂಗೇರಿನ ಬೆಟ್ಟದ ಪಟ್ಟಣ ಅಂತ ಅಷ್ಟಿಲ್ದೇ ಹೇಳಿಲ್ಲ. ದೇವಸ್ಥಾನದ ಸುತ್ತಲೂ ಫುಲ್ಲು ಗ್ರೀನರಿ, ಹಾಗೆಯೇ ಬೆಟ್ಟದ ಮೇಲೇ ಈ ದೇವಸ್ಥಾನ ಇರೋವಂಥದ್ದು. ಸೊ ರೋಡೆಲ್ಲ ನೀಟಾಗಿ ಮಾಡಿದಾರಲ್ವ, ಹಾಗಾಗಿ ನಮಗೆ ಗೊತ್ತಾಗಲ್ಲ ಬೆಟ್ಟದ ಮೇಲೆ ಹೋಗ್ತಿದ್ದೀವಿ ಅಂತ ಅಂದ್ಬಿಟ್ಟು. ಸೊ ನಾವು ಇಲ್ಲಿನ ದರ್ಶನನ ಮುಗಿಸ್ಕೊಂಡು ನಾವು ಹೊರಟಿದ್ದು ನಮ್ಮ ನೆಕ್ಸ್ಟ್ ಪ್ರಯಾಣ ಇದ್ದಿದ್ದು ಕುವೆಂಪುರವರ ಹುಟ್ಟೂರಿಗೆ. ಬಟ್ ಹೋಗೋ ದಾರಿನಲ್ಲಿ ಹರಿಹರಪುರ ಸಿಕ್ತು. ಸೊ ಹರಿಹರಪುರದ್ದು ತುಂಬಾ ಕೇಳಿದ್ದೆ ಆ ದೇವಸ್ಥಾನ,
ಹಾಗೆಯೇ ಈಗ ಆಂಜನೇಯ ಸ್ವಾಮಿ ಮೂರ್ತಿ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಎಲ್ಲ ತುಂಬಾ ಕೇಳಿದ್ದೆ, ವೀಡಿಯೋಸ್ ನೋಡಿದ್ದೆ, ಹೋಗಬೇಕು ಅಂತ ತುಂಬಾ ಅಂದ್ಕೊಂಡಿದ್ದೆ. ಬಟ್ ಆನ್ ದ ವೇನಲ್ಲೇ ಹರಿಹರಪುರ ಸಿಕ್ತು. ಸೊ ತುಂಬಾ ಖುಷಿ ಆಯಿತು. ಆ ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಬರೋಣ ಅಂತ ಹೊರಟ್ವಿ. ಹರಿ ಮತ್ತು ಹರ ಎರಡೂ ದೇವಸ್ಥಾನಗಳಿರುವಂತಹದ್ದು. ಇಲ್ಲಿಗೆ ಬರೋ ಅಷ್ಟರಲ್ಲೇ 3 ಗಂಟೆ ಅಷ್ಟಾಗಿತ್ತು. ಜಾಸ್ತಿ ಟೈಮು ಇರಲಿಲ್ಲ. ಬರೀ ದೇವರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ತುಂಬ ಗಡಿಬಿಡಿನಲ್ಲೇ ದೇವಸ್ಥಾನಕ್ಕೆ ಹೋದ್ವಿ. ಬಟ್ ಇದನ್ನೆಲ್ಲ ನೋಡಿದ ಮೇಲೆ ಗೊತ್ತಾಗಿದ್ದು, ಈ ದೇವಸ್ಥಾನನ ನೋಡೋದಕ್ಕೇ ಒಂದು ದಿನ ಬೇಕು ಅಂತಂದ್ಬಿಟ್ಟು. ಏಕೆಂದರೆ ಅಷ್ಟು ಚೆನ್ನಾಗಿದೆ ದೇವಸ್ಥಾನದ ಮುಂದೆನೇ ನದಿ ಹರಿಯುವಂತಹದ್ದು. ಎಲ್ಲ ದೇವಸ್ಥಾನಗಳ ಥರನೇ ಇಲ್ಲೂ ಅಷ್ಟೇ ವಿಡಿಯೋ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಹರಿಹರಪುರದ ದೇವಸ್ಥಾನ ನೋಡೋದಕ್ಕೆ ಒಂದು ದಿನವೆಲ್ಲ ಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಹಾಗೆಯೇ ಈ ಆಂಜನೇಯ ಸ್ವಾಮಿ ಮೂರ್ತಿನೂ ಕೂಡ. ಸೊ ನಾವು ಹರಿಹರಪುರನ ಮುಗಿಸ್ಕೊಂಡು ನಮ್ಮ ನೆಕ್ಸ್ಟ್ ಪ್ರಯಾಣ ಇದ್ದಿದ್ದು ಕುವೆಂಪು ಎಂದೇ ಪ್ರಸಿದ್ಧವಾಗಿರುವಂತಹ ಕುಪ್ಪಳ್ಳಿ ವೆಂಕಟಪ್ಪನವರ ಮಗ ಪುಟ್ಟಪ್ಪ, ಕನ್ನಡ ಸಾಹಿತ್ಯದ ದಿಗ್ಗಜ, ರಾಷ್ಟ್ರಕವಿ ಹಾಗೂ ವಿಶ್ವಮಾನವ ಸಂದೇಶದ ಹರಿಕಾರ ಪುಟ್ಟಪ್ಪನವರ ಹುಟ್ಟೂರು. ಹಾಗೆ ಅವರು ಬಾಲ್ಯದಲ್ಲಿ ಇದ್ದಂತಹ ಮನೆಗೆ. ಇವರ ಬಗ್ಗೆ ಎಷ್ಟೇ ಹೇಳ್ತೀವಿ ಅಂದರೂ ಕಡಿಮೆನೇ ಅಂತಲೇ ಹೇಳ್ಬೋದು. ಇವರು ಕನ್ನಡಕ್ಕೆ ಪ್ರಪ್ರಥಮ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಹೆಮ್ಮೆಯ ಸಾಹಿತಿ. ಇವರು ನಮ್ಮದೇ ಜಿಲ್ಲೆ ಅಂದರೆ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಹಿರೇಕೊಡಿಗೆಯಲ್ಲಿ ಜನಿಸಿದರು. 1904 ಡಿಸೆಂಬರಲ್ಲಿ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಬಾಲ್ಯವನ್ನು ಕಳೆದಿದ್ದಾರೆ. ಪ್ರಾಥಮಿಕ ಶಿಕ್ಷಣ ತೀರ್ಥಹಳ್ಳಿಯಲ್ಲಿ, ಹಾಗೆ ಪ್ರೌಢಶಾಲೆ ಮತ್ತು ಕಾಲೇಜ್ ಶಿಕ್ಷಣವನ್ನು ಮೈಸೂರಿನಲ್ಲಿ ಮುಗಿಸಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯದಿಂದ MA ಪದವಿಯನ್ನು ಪಡ್ಕೊಂಡು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ವೃತ್ತಿಯನ್ನು ಆರಂಭಿಸಿದವರು. ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಸೇವೆ ಸಲ್ಲಿಸಿದರೆ ಈ ಹುದ್ದೆಯನ್ನು ಅಲಂಕರಿಸಿದ ಮೊದಲ ಕನ್ನಡಿಗರು ಅಂತಲೇ ಹೇಳ್ಬೋದು. ಇವರ ಪ್ರಮುಖ ಸಾಹಿತ್ಯ ಕೃತಿಗಳು ಶ್ರೀರಾಮಾಯಣ ದರ್ಶನಮು, ಹಾಗೆ ಇವರ ಮಹತ್ವದ ಕೃತಿ. ಹಾಗೆಯೇ ಈ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯು ಕೂಡ ದೊರೆತಿದೆ. ಇವರ ಪ್ರಮುಖ ಕಾದಂಬರಿಗಳು ಅಂತಂದರೆ ಮಲೆಗಳಲ್ಲಿ ಮದುಮಗಳು, ಕಾನೂರು ಹೆಗ್ಗುಡತಿ. ಈ ಕಾದಂಬರಿಗಳ ಹೆಸರನ್ನು ಕೇಳಿದವರೇ ಇಲ್ಲ ಅಂತ ಅನ್ಬೋದು. ಈಗಿನ ಜನ್ರೇಷನ್ಗೆ ಇದ್ರ ಪರಿಚಯ ಇದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ನಮ್ಮ ಕಾಲದ ಎಜುಕೇಷನ್ ಟೈಮಲ್ಲಂತೂ ಈ ಕಾದಂಬರಿಗಳನ್ನು ಕೇಳಿದ್ವಿ. ಇವರ ಪ್ರಮುಖ ನಾಟಕಗಳು ಅಂತಂದರೆ ಸ್ಮಶಾನ ಕುರುಕ್ಷೇತ್ರ, ರಕ್ತರಾತ್ರಿ, ಬೆರಳಿಗೆ ಕೊರಳು. ಹಾಗೆಯೇ ಇವರ ಕವನ ಸಂಕಲನಗಳು ಕೊಳಲು, ಪಾಚಲ್ ಪಾಂಚಜನ್ಯ, ಕಿಂದರ ಜೋಗಿ, ಅನಿಕೇತನ. ಇವರ ಕಿಂದರ ಜೋಗಿ, ಅನಿಕೇತನ ಕವನ ಸಂಕಲನಗಳನ್ನ ನಮ್ಮ ಹೈಸ್ಕೂಲ್ ಪಠ್ಯಪುಸ್ತಕಗಳಲ್ಲಿ ಇರ್ತಿತ್ತು. ವಿಶ್ವಮಾನವ ಸಂದೇಶವನ್ನು ಸಾರಿದ ಮೊದಲಿಗ ಇವರು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ನಾಡಗೀತೆಯನ್ನು ಕೊಡುಗೆಯಾಗಿ ನೀಡಿರುವಂತಹವರು. ಸೊ ನನಗೆ ಫಸ್ಟಿಂದನೂ ಅಷ್ಟೇ ಕುಪ್ಪಳ್ಳಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ತುಂಬ ವರ್ಷದಿಂದ ಅಂದ್ಕೊಂಡಿದ್ದೆ. ಸೊ ನಮ್ಮದೇ ಜಿಲ್ಲೆ ಆಗಿದ್ದರೂ ಬರೋದಕ್ಕೆ ಆಗಿರಲಿಲ್ಲ. ನನಗೆ ಆ 2 ಕ್ಷೇತ್ರಗಳನ್ನ ನೋಡಿದಾಗ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಕ್ಕಿಂತ ಇದೊಂದು ಪ್ಲೇಸಿಗೆ ಬಂದಿದ್ದು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತು. ನಿಜವಾಗ್ಲೂ ನನ್ನ ಫ್ರೆಂಡ್ಸು ಅಷ್ಟೇ ತುಂಬಾ ಖುಷಿಪಟ್ಟರು ಈ ಪ್ಲೇಸ್ಗೆ ಬಂದಿದ್ದಕ್ಕೆ. ಏಕೆಂದರೆ ಕುವೆಂಪು ಅವರವರ ಸಾಧನೆಗಳೇ ಆ ರೀತಿ ಇದೆ. ನಮ್ಮ ಕನ್ನಡದ ಕವಿಗಳಲ್ಲಿ ಯಾರ ಹೆಸರು ನೆನಪಿಲ್ಲ ಅಂತಂದರೂ ಕುವೆಂಪು ಅವ್ರ ಹೆಸರು ಅಂತೂ ಎಲ್ರಿಗೂ ನೆನಪಿದ್ದೇ ಇರುತ್ತೆ. ಸೊ ನಾವು ಅವರು ಹುಟ್ಟೂರಿಗೆ ಬಂದಿದ್ದೀವಿ ಅಂತಂದರೆ ನಮಗೆ ಎಷ್ಟು ಖುಷಿ ಆಗಿರಬೇಡ, ನಿಜವಾಗ್ಲೂ ನಾವೇ ಪುಣ್ಯವಂತರು ಅಂತ ಅಂದ್ಕೋಬಹುದು. ಆ ಮನೆಯೊಳಗೆ ಕುವೆಂಪು ಅವರು ಅಷ್ಟೇ ಅಲ್ಲ, ನಾವಿದ್ದಂಥ ತಕ್ಷಣ ನಾವು ಕೂಡ ಜೀವಿಸಿದ್ವಿ ಅಂತಲೇ ಹೇಳ್ಬೋದು. ಒಬ್ಬ ಮನುಷ್ಯನಿಗೆ ಜ್ಞಾನ ಅನ್ನೋದು ಎಷ್ಟು ಪ್ರಮುಖ ಅನ್ನೋದನ್ನು ಈ ಮನೆಗೆ ಹೋಗಿ ಬಂದಮೇಲೆ ನಮಗೆ ಅರಿವಾಯಿತು ಅಂತ ಅನ್ನಿಸ್ತು. ಆ ಕಾಲದಲ್ಲೆಲ್ಲ ವಿದ್ಯಾಭ್ಯಾಸ ಅನ್ನೋದು ಮರೀಚಿಕೆ ಅನಿಸುತ್ತೆ. ಏಕೆಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆನೇ ಹುಟ್ಟಿರುವಂತಹ ಕವಿ ಇವರು. ಆದ್ರೂ ವಿದ್ಯಾಭ್ಯಾಸಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಕ್ಕೆ, ಅವರು MA ಪದವಿನ ಮಾಡಿದ್ದಕ್ಕೆ ಎಷ್ಟೊಂದು ಕವಿತೆಗಳನ್ನ, ಕವನಗಳನ್ನ ಬರೆದಿದ್ದಾರೆ ಅಂತ ಅನ್ನಿಸ್ತು. ಸೊ ವಿದ್ಯೆ ಅನ್ನೋದು ನಮಗೆ ಎಷ್ಟು ಇಂಪಾರ್ಟೆಂಟು ಅನ್ನೋದನ್ನು ಈ ಕುವೆಂಪು ಅವರ ಸಾಧನೆಗಳನ್ನ ನೋಡಿದಾಗಲೇ ನಮಗೆ ಗೊತ್ತಾಗಿದ್ದು. 25 ವರ್ಷದ ನಂತರ ನಾವೆಲ್ಲ ಸಿಕ್ಕಿದ್ದೀವಿ. ಇವಳು ಕವಿ. ಕುಪ್ಪಳ್ಳಿ ಇದು ಕುವೆಂಪು ಅವರ ಮನೆ. ಅವರು ಹುಟ್ಟಿ ಆಡಿ ಬೆಳೆದು ವಿದ್ಯಾಭ್ಯಾಸ ಮಾಡಿ
ಕಾದಂಬರಿಗಳು ಬರ್ದಿರೋಂಥ ಪ್ಲೇಸು. ಉಪಯೋಗಿಸಿರೋ ವಸ್ತುಗಳು, ಬುಕ್ಸ್, ಅವ್ರು ಬರ್ದಿರೋ ಕಾದಂಬರಿಗಳು ಎಲ್ಲ ಇದೆ. ಬಂದು ನೋಡಿ ಫ್ರೆಂಡ್ಸ್. ಮನೆ ಹಿಂಭಾಗನೇ ಬೆಟ್ಟ. ಎಲ್ಲ ಮಾಡ್ಬಾರ್ದು. ಸೂಪರ್ ಆಗಿರೋ ಪ್ಲೇಸ್ ಅಂದ್ರೆ ಇವಳೆ ಕವಿತಾ ಇವ್ರು. ವಿಡಿಯೋ ಮಾಡ್ತಿರೋ ವರ್ಷಕ್ಕೆ ನಾವು ಕುವೆಂಪು ಪ್ಲೇಸಿಗೆ ಬರ್ತೀವಿ ಅಂತ ಗೊತ್ತಿರಲಿಲ್ಲ. ತುಂಬ ಖುಷಿ ಆಯಿತು ಬಂದಿದ್ದು. ಅದರಲ್ಲಿ ನಮ್ಮ ಮಕ್ಕಳನ್ನು ಕರ್ಕೊಂಬಂದು ತೋರಿಸಿದ್ದೀವಿ. ಇನ್ನೂ ತುಂಬ ಖುಷಿ ಆಯಿತು. ಖುಷಿ ಆಯಿತು. ಅವರು ಸಾಧನೆ ತುಂಬ ಜಾಸ್ತಿ ಇದೆ. ಖುಷಿ ಆಯ್ತು ನೋಡಿ. ಏನ್ ಮನೆ ಇದು? ಸಾಧನೆ ಶೀಲಾ ಆಂಟಿ ಮತ್ತು ಚಂದ್ರು ಚಿಕ್ಕಪ್ಪ ಎಲ್ಲ ಟ್ರಿಪ್ ತೋರಿಸಿದ್ರು. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಅಂತ ತೋರಿಸಿದ್ರು. ತುಂಬ ಖುಷಿ ಆಯಿತು. ತುಂಬ ಥ್ಯಾಂಕ್ ಯು. ಹೇಳು. ಬದುಕಿ ಬಾಳಿದ ಜಾಗ ಇದು. ಅವರ ಸಾಧನೆ ಎಲ್ಲದಕ್ಕೂ ಮೀರಿದ್ದು. ಈ ಜಾಗದಲ್ಲಿ ನಾವು ಕೂರೋದು ನೋಡೋದು ಎಲ್ಲ ತುಂಬ ಚೆನ್ನಾಗಿದೆ. ಬಂದರೆ ಈ ಜಾಗಕ್ಕೆ ವಾಪಸ್ ಹೋಗೋಕ್ಕೆ ಮನಸ್ಸು ಬರೋದಿಲ್ಲ. ತುಂಬ ಚೆನ್ನಾಗಿದೆ. ಸೊ ಈ ಪ್ಲೇಸ್ ಬಗ್ಗೆ ಸ್ವಲ್ಪ ಮಾತಾಡಿ ಅಂದರೆ ನಮ್ಮ ಫ್ರೆಂಡ್ಸ್ ಇಷ್ಟು ಮಾತಾಡಿದ್ರು. ಬಟ್ ಕವಿತಾ ಅಂತೂ ಬೇರೆ ಟೈಮಲ್ಲಿ 1000 ಮಾತಾಡ್ತಾಳೆ, ಇದ್ರ ಬಗ್ಗೆ ಒಂದು ಮಾತು ಆಡಲಿಲ್ಲ. ಸೊ ನಮಗೆ ಈ ಪ್ಲೇಸಲ್ಲಿ ನನ್ನ ಫ್ರೆಂಡ್ ಹೇಳ್ದಂಗೆ ಎಷ್ಟೊತ್ತು ಇದ್ರೂ ಟೈಮ್ ಸಾಕಾಗಿಲ್ಲ ಅಂತ ಅನಿಸುತ್ತೆ. ಇವ್ರ ಬಗ್ಗೆ ಎಷ್ಟು ಮಾತಾಡಿದ್ರೂ ಸಾಕಾಗಿಲ್ಲ ಅಂತಲೇ ಅನಿಸೋದು. ಅಷ್ಟು ತುಂಬಾ ಚೆನ್ನಾಗಿರುವಂಥ ಪ್ಲೇಸು. ಖಂಡಿತವಾಗಿ ಯಾರು ಮಿಸ್ ಮಾಡ್ಕೋಬೇಡಿ. ಖಂಡಿತವಾಗಿ ಬಂದು ಹೋಗಿ ಈ ಪ್ಲೇಸ್ನ ಜೀವನದಲ್ಲಿ ಒಮ್ಮೆ ನೋಡಲೇಬೇಕು. ಸೊ ಇಷ್ಟಕ್ಕೆ ಮುಗ್ದಿಲ್ಲ ನಮ್ಮ ಪ್ರಯಾಣ, ಇನ್ನೂ ಇದೆ ಬೆಂಗಳೂರು ಕಡೆಗೆ. ಸೊ ನಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನು ಉಳಿದಿದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರಿ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.